ಇರ್ತಕ್ಕಂಥ ಸರ್ವಿಸಸ್ ಏನಿದೆ ಅದಕ್ಕೂ ಕೂಡ ಜನ ಅಪೀಲ್ ಮಾಡ್ಬೋದು, ಮನವಿಯನ್ನು ಸಲ್ಲಿಸ್ಬೋದು. ಅದರಲ್ಲಿ ವಿಳಂಬ ಆಗ್ತದೆ. ಯಾಕೆಂದರೆ ನಾವು ಇವತ್ತು ನಮ್ಮ ನಿಯಮದ ವ್ಯಾಪ್ತಿನಲ್ಲಿ ಸಕಾಲವನ್ನು ತಂದು ಕಾಲಬದ್ಧವಾಗಿ ನಿಯಮಬದ್ಧವಾಗಿ ಅದನ್ನು ಸರ್ವಿಸ್ ಕೊಡಬೇಕು ಅಂತಕ್ಕಂಥದ್ದು ಒಂದು ಗುರಿ. ಆದರೆ ನಾನ್ ಸಕಾಲದಲ್ಲೂ ಕೂಡ ಅವರು ಅರ್ಜಿ ಆಗ್ತಂಥ ಸಂದರ್ಭದಲ್ಲಿ ವಿಳಂಬಗಳಾಗ್ತಾ ಇದೆ. ಆದರೆ ವಿಳಂಬ ಆಗೋದ್ರಿಂದ ನಾನ್ ಸಕಾಲದಲ್ಲಿ ಅವರು ಭಾಗವಹಿಸೋಕ್ಕೆ ಯಾಕೆ ಭಾಗವಹಿಸಬೇಕು ಅಂತ ಹೇಳಿದ್ರೆ ತಡ ಆಗ್ತಕ್ಕಂಥದ್ದು ನಿಜ. ಎಲ್ಲ ಒಂದು ಕಡೆಗೆ ಅಧಿಕಾರಿಗಳ ಗಮನವನ್ನು ತರೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾನ್ ಸಕಾಲದಲ್ಲಿ ಪೆಂಡೆನ್ಸಿ ಇದ್ದರೂ ಕೂಡ ಸರ್ಕಾರದ ಮೇಲೆ ಮತ್ತು ಅಧಿಕಾರಿಗಳ ಮೇಲೆ ಒತ್ತಡ ತರೋದಕ್ಕೆ ಒಂದು ಸಾಧನ ಆಗ್ತದೆ. ಅದನ್ನು ಹೆಚ್ಚು ಅದರಲ್ಲಿ ಭಾಗವಹಿಸ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಸಲಹೆ. ಹೀಗಾಗಿ ನಾವು ಇದು ಪದೇ ಪದೇ ನಾವು ಹೇಳ್ತಾ ಇದ್ದೀವಿ, ಸಕಾಲದಲ್ಲಿ ನೀವು ವ್ಯಾಪ್ತಿನಲ್ಲಿ ಮಾಡಬೇಕಾದಾಗ ನಿಮ್ಮ ಫೋನ್ ನಂಬರ್ಸನ್ನು ನೀವು ಕಂಪಲ್ಸರಿಯಾಗಿ ಕೊಡಿ. ಪದೇ ಪದೇ ಅರ್ಜಿಗಳನ್ನ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಫೋನ್ ನಂಬರ್ಸ್ ಕೊಡಿ, ನಿಮ್ಮ ಮನೆ ಬಾಗಿಲಿಗೆ ನಿಮ್ಗೆ ಇನ್ಫಾರ್ಮೇಷನ್ ಬರ್ತದೆ ಅಂತಕ್ಕಂಥ ಹೇಳ್ತಿದ್ದೇವೆ. ಅದನ್ನು ಭಾಳಷ್ಟು ಜನ ಫೋನ್ ನಂಬರ್ಸ್ ಕೊಡೋದಿಲ್ಲ. ಅದನ್ನು ಮತ್ತು ಪದೇ ಪದೇ ಅದೇ ಅರ್ಜಿಗಳನ್ನ ಹಾಕ್ತಕ್ಕಂಥದ್ದು ಕೂಡ ನಡೀತಾ ಇದೆ. ಅದನ್ನು ತಪ್ಪಿಸಿದ್ರೆ ಭಾಳ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಇಲ್ಲಿವರೆಗಾಗಿ ಅಧಿಕಾರಿಗಳು ಎಷ್ಟು ಪಾರದರ್ಶಕವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಈಗ 207 ಅವು ಕಾಂಪನ್ಸೇಷನನ್ನು ಕ್ಲೈಮ್ ಮಾಡಿದ್ದಾರೆ. ಅವರಿಗೆ ಇವತ್ತು ಹಣನೂ ಕೂಡ ಇವತ್ತು ದೊರಕಿದೆ. ಅದು ಮಾನಸಿಕವಾಗಿ ಇವತ್ತು ನಾವು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಶಿಕ್ಷೆ ಆಗ್ತದೆ ಅಂತಕ್ಕಂಥ ಮನೋಭಾವ ಇವ್ರಿಗೂ ಬರುತ್ತೆ, ಮತ್ತು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ, ನಮಗೆ ಲಾಭ ಆಗುತ್ತೆ ಅಂತಕ್ಕಂಥ ಭಾವನೆಯೂ ಕೂಡ ಇವತ್ತು ಜನಗಳಿಗೆ ಬರ್ತದೆ. ಈಗ ಒಂದು ಆನ್ಲೈನ್ ಸರ್ವಿಸಸ್ಸು ಒಂದು ಉತ್ತಮವಾದಂಥ ಒಂದು ಸಾಧನ. ಆ ಸಾಧನದಲ್ಲಿ ನಾವು ಇಲ್ಲಿವರೆಗೆ ನಮಗೆ ಅಪ್ಲಿಕೇಶನ್ ಬಂದಿರತಕ್ಕಂಥದ್ದು 15,500 ಅಪ್ಲಿಕೇಶನ್ಸು. ಆದರೆ 100ಕ್ಕೆ 100ರಷ್ಟು ಇವತ್ತು ವಿಲೇವಾರಿಯಾಗಿದೆ. ಇದು ಒಂದು ದೊಡ್ಡ ಸಾಧನೆ. ಹಾಗಾಗಿ ಇದನ್ನು ಅತ್ಯಂತ ಜನಜನಿತವಾಗಿ ಮಾಡಬೇಕು, ಜನರ ಬಳಿಗೆ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವೀಗಾಗಲೇ ಹೆಲ್ಪ್ ಡೆಸ್ಕ್ಗಳನ್ನು ನಾವು ಖಾಸಗಿಯವರ ಸಹಭಾಗಿತ್ವದಲ್ಲಿ ಹೆಲ್ಪ್ ಡೆಸ್ಕ್ಗಳನ್ನು ನಾವು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಕೇಂದ್ರದ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸುಮಾರು 207 ಹೆಲ್ಪ್ ಡೆಸ್ಕ್ಗಳನ್ನು ಮಾಡಬೇಕು ಅಂತೇಳಿ ನಾವು ಈಗ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಅದರಲ್ಲಿ ಹೆಲ್ಪ್ ಡೆಸ್ಕ್ನಲ್ಲಿ ಅದು ಮಾಡೋದ್ರ ಜೊತೆಗೆ ನಾವು ಇನ್ನು ಸೈಬರ್ ಕೆಫೆ ಅಂತಕ್ಕಂಥದ್ದನ್ನು ಮಾಡಬೇಕು ಅಂಥೇಳಿ ಈಗಾಗಲೇ ನಾವು ಅರ್ಜಿಗಳನ್ನು ಕೂಡ ಕರೆದಿದ್ದೇವೆ. ಸೈಬರ್ ಕೆಫೆ ಅಂತ ಹೇಳಿದ್ರೆ ಈ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ನ ಯೋಜನೆ ಅಡಿನಲ್ಲಿ ನಾವು ಈಗ ಅವರಿಗೆ ಪ್ರಾರಂಭಿಕವಾಗಿ ಅರ್ಜಿ ಕರೆದಿದ್ದೇವೆ. ಯಾರು ಸೆಲೆಕ್ಟ್ ಆಗ್ತಾರೋ ಅವ್ರಿಗೆ ಅವರು ಡೆಪ್ಟಿ ಕಮಿಷನರ್ ಅಥವಾ ತಾಲೂಕು ಆಫೀಸಲ್ಲ ಅಥವಾ ಬೇರೆ ಅವ್ರು ಯಾವ ಜಾಗ ಆಯ್ಕೆ ಮಾಡ್ತಾರೋ ಅಲ್ಲಿ ಕೂತಲ್ಲೇ ಇವತ್ತು ಜನಗಳಿಗೆ ನೇರವಾಗಿ ಸರ್ವಿಸ್ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಪ್ರಾರಂಭಿಕವಾಗಿ ಅವರಿಗೆ ತಿಂಗಳಿಗೆ 10,000 ರೂಪಾಯಿ ಅಂತೇಳಿ ನಾವು ಕೊಡ್ತೇವೆ. ಅದು ಕೆಲವು ತಿಂಗಳುಗಳು ಮಾತ್ರ, ಎಲ್ಲ ಸಂದರ್ಭದಲ್ಲೂ ಅಲ್ಲ. ಇದು ನಮ್ಮ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣದಲ್ಲೂ ಕೂಡ ನಾವು ಇದು ಕೊಡ್ತಾ ಇರ್ತಕ್ಕಂಥದ್ದು ಏನಕ್ಕೆ ಅಂತ ಹೇಳಿದ್ರೆ ಪ್ರೋತ್ಸಾಹ ಮಾಡೋದಕ್ಕೆ ಮತ್ತು ದುಡಿಯುವ ಮಾರ್ಗವನ್ನು ಕಲ್ಪಿಸ್ಕೊಡೋದಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ. ಇದರ ಮುಖೇನ ನಾವು ಹೆಚ್ಚು ಜನ ಬಳಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಸೈಬರ್ ಕೆಫೆಗಳನ್ನ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಸೈಬರ್ ಕೆಫೆಗಳನ್ನು ಇವತ್ತು ಅದಕ್ಕೆ ಅಸ್ತಿತ್ವಕ್ಕೆ ಬಂದಂಥ ಸಂದರ್ಭದಲ್ಲಿ ಪರಿಣಾಮಕಾರಿಯಾದಂಥ ಬದಲಾವಣೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಕುಂದಾಪುರದಿಂದ ಈ ಸಂಚಿಕೆ ಮೊದಲ ಕರೆ ಬಂದಿದೆ ಸರ್. ನಾರಾಯಣ್ ನಾಯ್ಕ ಅವರು. ನಮಸ್ಕಾರ ನಾರಾಯಣ್ ನಾಯ್ಕ ಅವರೇ. ನಮಸ್ಕಾರ ಸರ್. ಮಾತಾಡ್ರಿ. ಮಾನ್ಯ ಗೌರವಾನ್ವಿತ ಸಚಿವರಿಗೆ ಹೇಳಿ. ನಮಸ್ಕಾರ. ಏನಂತ ಹೇಳಿದ್ರೆ, ತಾವು ಹಿಂದೊಮ್ಮೆ ಕಾಲದಲ್ಲಿ ನಾನು ಮನವಿಯನ್ನು ಮಾಡಿದಾಗ ನೀವು ಕೂಡಲೇ ಸ್ಪಂದನೆ ಮಾಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಹಾಗೆ ನಾನು ನಿಮ್ಮ ಹತ್ರ ಒಂದು ವಿಚಾರವನ್ನ ಪ್ರಸ್ತಾವಿಸುವುದೇನೆಂದ್ರೆ, ಕಂದಾಯ ಇಲಾಖೆಯಲ್ಲಿ ಸರ್ಕಾರದ ವ್ಯಾಪ್ತಿಗೆ ಒಳಪಟ್ಟದಂತ 2002-2003-2004 ಗೇರು ಕೃಷಿ ಅಭಿವೃದ್ಧಿ ಯೋಜನೆಗಳಲ್ಲಿ ಕರ್ನಾಟಕ, ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಯವರಿಗೆ ಇದು ಲ್ಯಾಂಡ್ ಗ್ರಾಂಟ್ ಮಾಡಿ ಅಂತ ಕರ್ನಾಟಕ ಮೇಲ್ಮನವಿ ಪ್ರಾಧಿಕಾರ ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ ಆದೇಶ ನೀಡಿದೆ. ಆ ಆದೇಶ 2002-2004 ಸಲ್ಲಿಸಿದಾಗ ನಾವು ಜಿಲ್ಲಾಧಿಕಾರಿಗಳಿಗೆ ಆದೇಶದ ಪ್ರತಿಯನ್ನು ಇಟ್ಟು ನಮ್ಗೆ ಲ್ಯಾಂಡ್ ಕೊಡಿ, ನಮ್ಗೆ ಪ್ರತಿ ನಿಮ್ಗೆ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅಂತ ಹೇಳಿದಾಗ ಪ್ರತಿ 2002ರಿಂದ ನಾವು
ಸಹ ನಾವು ಜಿಲ್ಲಾಧಿಕಾರಿ ಮನವಿ ಸಲ್ಲಿಸಿದಾಗ ಅದು ಕಂದಾಯ ಕಾರ್ಯದರ್ಶಿಗಳಿಗೆ ಕಳಿಸಲಾಗಿದೆ. ಅವ್ರನ್ನ ಬಂದ ಮೇಲೆ ನಿಮಗೆ ಆದೇಶ ನಿಮಗೆ ಹಕ್ಕುಪತ್ರ ನೀಡಲಾಗುವುದು ಅಂತ ಹೇಳ್ತಾರೆ. ನಾರಾಯಣ್ ನಾಯ್ಕ ಅವರೇ ನೇರವಾಗಿ ನಿಮ್ಮ ದೂರು ಯಾವ ಇದಕ್ಕೆ ಸಂಬಂಧಪಟ್ಟದ್ದು ಅಂತ ಸ್ವಲ್ಪ ವಿವರವಾಗಿ ಹೇಳಿ. ಕಂದಾಯ ಇಲಾಖೆ ಬಗ್ಗೆ 2002ನೇ ಇಸ್ವಿಯಿಂದ ಕರ್ನಾಟಕ ಮೇಲ್ಮನವಿ ಪ್ರಾಧಿಕಾರದ ನ್ಯಾಯಾಲಯದ ಆದೇಶವನ್ನು ಜಾರಿಗೊಳಿಸದೇ ಇರುವ ಬಗ್ಗೆ. ಓಕೆ ರೈಟ್. ಅದು ಕೋರ್ಟಿನ ಆದೇಶ ಜಾರಿಗೊಳಿಸಿಲ್ಲ ಅಂತಲ್ಲ. ಹೌದು, ಇಲಾಖೆಯ ಮೂಲಕ ಅದು ಈಗ ಜಾರಿ ಆಗ್ತಾ ಇದೆ. ಈಗ ನನ್ನ ಗಮನಕ್ಕೆ ನೀವು ತಂದಿದ್ದೀರಿ, ಅದು ನಿರ್ದಿಷ್ಟವಾಗಿರ್ತಕ್ಕಂಥ ನಿಮ್ಮ ವೈಯಕ್ತಿಕ ಸಮಸ್ಯೆ ಆಗಿರೋದ್ರಿಂದ ಅದಕ್ಕೆ ನಾನು ಖಂಡಿತ ಇಡೀ ಜಿಲ್ಲೆಯ ಹಲವಾರು ಪ್ರಕರಣಗಳಿವೆ ಸರ್. ಹಾ ಅಂದ್ರೆ ಹಲವಾರು ಪ್ರಕರಣಗಳಿವೆ. ಓಕೆ, ಬೇರೆ ಬೇರೆ ಪ್ರಕರಣಗಳಲ್ಲಿ ಬೇರೆ ಬೇರೆಯವರಿಗೆ ಇದರಿಂದ ತೊಂದರೆ ಆಗಿದೆ, ಅದನ್ನ ಜಾರಿ ಮಾಡಿಲ್ಲ ಕಂದಾಯ ಇಲಾಖೆ ಅಂತ ಹೇಳ್ತಾ ಇದ್ದೀರಿ. ನನಗೆ ಒಂದು ವಿಚಾರ ಹೇಳಿ, ನಿಮ್ಮ ಹಾಗೆ ಈಗ ನೀವು ಕೊಟ್ಟ ಸಲಹೆ ಅಂತ ನಾನು ಕ್ರಮ ತಗೊಳ್ಳೋದೇ ಆದರೆ ಎಷ್ಟು ಜನಕ್ಕೆ ಸಹಾಯ ಆಗಕ್ಕೆ ಸಾಧ್ಯತೆ ಇದೆ? ಸಾಧಾರಣ ಒಂದು 50-100 ಜನ ಇದೆ ಆದೇಶ. ಇದನ್ನ ನಮ್ಮ ಬೇರು ಕೃಷಿನ ಆದೇಶ ಮಾಡಿದ್ರೆ 400 ಜನ ಫಲಾನುಭವಿಗಳಿಗೆ ಅದರಿಂದ